10,000 ಅಂತ ಹೇಳಿದ್ದೆ, 50,000 ಆಪ್ಷನ್ ಕೊಟ್ಟೆ, ಬಟ್ ಅವಳು ತಗೊಳ್ಳೇ ಇಲ್ಲ. ನೋಡಿ ಕ್ಯೂಟಿರೈ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಹೇಳಿ? ನೋಡಿ ಮಗಳೇ, ನಿಮ್ಮ ಅಮ್ಮಂದು ಡ್ರೆಸ್ಸು ನಿಮ್ಮನೇಲಿ ಏನಾರ ಈ ಥರ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೇಲೊಂದು ಈ ಥರನೇ. ತಗೊಂಡವಳೆ, ಇದು ನನ್ನ ಮಗಳಿಗೂ ಅವಳಿಗೂ ಅಂತ ನಂಗೆ ಡೌಟು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೇ ತಿಂಗಳ 25ನೇ ತಾರೀಕು ಇವಳು ಬರ್ಡೇ ಇದೆ. ಸೊ ಅದಕ್ಕೇನೆ ನಾನು ಇವತ್ತು ಒಂದು ಚಾಲೆಂಜ್ ಕೊಡ್ತಾ ಇದೀನಿ. 50,000 ನಿನ್ ಲಿಮಿಟು, ಸರಿನಾ? ಹಾ, 10,000 ಅಂತ ಮಾತಾಡ್ಕೊಂಡಿದ್ವಿ ಗೈಸ್, ಬಟ್ 50,000 ಕೊಡ್ತಾ ಇದ್ದೀನಿ. ಸೊ 50K ಆಯ್ತಾ? ನೀನು ಏನಾದ್ರು ತಗೋ, ನಿಂಗೆ ಇಷ್ಟ ಬಂದಿದ್ದು ನಿನ್ ಬರ್ಡೇಗೆ ಶಾಪಿಂಗ್ ಮಾಡು, ಸರಿನಾ? ಸುಳ್ಳಲ್ಲ, 50K ನಿಜವಾಗ್ಲೂ ಕೊಡ್ತಾ ಇದ್ದೀನಿ, ಆಯ್ತಾ? ಕ್ಯಾಶ್ ಇಲ್ಲ, ನನ್ನ ಅಕೌಂಟ್ ಅಲ್ಲಿ ಇದೆ, ನಾನು ಪೇ ಮಾಡ್ತೀನಿ, ಸರಿನಾ? ಕ್ಯಾಶ್ 50,000 ಕ್ಯಾಶ್ ತಗೊಂಬಂದು ಅದನ್ನ ಹಿಡ್ಕೊಂಡು ಓಡಾಡೋದು ಅದೆಲ್ಲ ಬೇಡ. ವೆಬ್ಸೈಟ್ ಬಂದವಳೆ, ನೋಡೋಣ ಏನ್ ತಗೋತಾಳೆ ಏನಂತ. ಓಕೆ, ಇವಾಗ ಟೈಮ್ ಸ್ಟಾರ್ಟ್. ನಾವು ಆಲ್ಮೋಸ್ಟ್ ಒನ್ ಅವರ್ ಸಾಕಾ ನಿಂಗೆ? ಒನ್ ಅವರ್ ಅಲ್ಲಿ ಮಾಡ್ಬೇಕು, ಸರಿನಾ? ಇಲ್ಲ ಅಷ್ಟೇ. ಮತ್ತೆ ನಂಗೆ 50,000 ಇಂಪಾರ್ಟೆಂಟ್ ಅಲ್ವಾ? ಒನ್ ಅವರ್ ಓಕೆನಾ? 1 ಅವರ್ ಅಲ್ಲಿ ಮಾಡು. ಓಕೆ, ಟೈಮ್ ಸ್ಟಾರ್ಟ್ ನಾವು. ಐ ಟ್ರೈ ಮೈ ಲೆವೆಲ್. ಆಮೇಲೆ 50,000 ಆಗಿಲ್ಲ, ಆಗಿರೋದೇ 3,00,000 ಸರಿ ಕೊಡಲ್ಲ. ಆಮೇಲೆ ಅದ್ರೆಲ್ಲ ಏನಿಲ್ಲ ತಾನೆ, ಅದು ನೋಡೋಣ, ಅದ ಆಮೇಲೆ ಹೆಂಗ್ ಬೇಕು ಹಂಗೆ ಇವನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಮಗೆ ಹೆಂಗ್ ಬೇಕಂಗೆ ಚೇಂಜ್ ಮಾಡ್ಕೊಂತೀನಿ ನಾನು, ಸರಿನಾ? ಓಕೆ, ನಡಿ ಆಯ್ತು ಇವಾಗ. ಓಕೆ ಬನ್ನಿ ಗೈಸ್, ನೋಡೋಣ. ಗೈಸ್, ನನ್ಗೇನು ಗೊತ್ತಾ, ಅವಳು ದೂರ ಇದ್ದಾಳೆ, ತುಂಬ ಕಾನ್ಫಿಡೆನ್ಸು, ಅವಳು ತುಂಬ ಚೂಸಿ. ಸೊ ನಾನು ಕೊಟ್ಟಿರೋ ಚಾಲೆಂಜಲ್ಲಿ ನಾನೇ ಗೆಲ್ಲೋದು. ಹೌದು, ಅದೇ ಪ್ರಾಬ್ಲಮ್ ಆಕ್ಚುಲಿ. ಅಂದ್ರೆ ಏನ್ ಗೊತ್ತಾ, ಏನೋ ಕೊಟ್ಟ ಅಂತ ಎಲ್ಲಾನು ಹಾಕೊಳ್ಳಲ್ಲ. ನಂಗೆ ಅದು ಇಷ್ಟ ಆಗ್ಬೇಕು. ನನ್ನ ಮಗನ್ ಯಾವ್ದು ಸಡನ್ ಆಗಿ ನೋಡೋಕ್ ಇಷ್ಟನೂ. ಬಸ್ ಅವಳಿಗೆ ತಗೋ ಅಂದರೆ ನನ್ನ ಮಗ್ಳಿಗೆ ನೋಡ್ತಾವಳು. ತಾಯಿ ತಾಯಿ ಏನು ಬಾಬಾ, ನನ್ನ ಮಗ್ಳಿಗೆ ನೋಡ್ತಾ ಇದ್ದೆ, ಯಾಕೆ? ಯಾವುದೋ ಮಗು ಕ್ಯಾಂತ ನನ್ನ ಮಗಳು ಒಂದಿನ ಹಿಂಗೆ ಗೊತ್ತಿಲ್ಲ ಅಲ್ಲ. ವೆರಿ ಗುಡ್, ಚೆನ್ನಾಗಿದೆ ಅಲ್ಲ? ಇವಾಗ ನಿನಗೆ ಬೇಡ ಹಂಗಾದ್ರೆ? ಮತ್ತೆ ನನ್ನ ಮಗ್ಳಿಗೆ ನೋಡ್ತಾ ಇದೆಯಾ? ಹಾಂ, ನಿನ್ನ ಬೇಡ ಅವಳೆ ಹಾಕೋಬೇಕು. ಸರಿ ಆಯಿತು, ತಗೋ. ನಿಜವಾಗ್ಲೂ 20 ಮಿನಿಟ್ಸ್ ಆಗಿದೆ ಅಲ್ಲೇ, ಇನ್ನಿರೋದೇ ಇನ್ನು 40 ಮಿನಿಟ್ಸು. ಪ್ರಾಮಿಸ್, ಇನ್ನು 40 ಮಿನಿಟ್ಸ್ ಆಯಿತು ಅಂದರೆ ನಾನು ನಿಂಗೆ ಚಾನ್ಸ್ ಕೊಡಲ್ಲ. ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಹುಡ್ಕು ಬೇಗ. ಗೈಸ್, ಇವಾಗ ವೆಸ್ಟ್ ಸೈಡಲ್ಲಿ ಇವಳಿಗೆ ಇಷ್ಟ ಆಗಿಲ್ಲ. ಸೊ ಎಲ್ಲಿ ಹೋಗ್ತಾಳೆ ನೋಡೋಣ. ಎಲ್ಲಿ ಹೋಗ್ತೀಯಾ? ನೋಡೋಣ, ಬೇರೆ ಎಲ್ಲಾದ್ರೂ ನೋಡ್ತಾಳ ಏನಂತೆ. ತಗೊಂಡವಳೆ, ಇದು ನನ್ನ ಮಗಳಿಗೂ ಅವಳಿಗೂ ಅಂತ ನಂಗೆ ಡೌಟು. ಎಲ್ಲ ಹಾಕೊಳ್ಳೋದಿದು? ಗೈಸ್, ಒಂದಷ್ಟು ಎತ್ಕೊಂಡೋಯ್ತಾಳೆ ನೋಡಿ ಟ್ರಯಲ್ಗೆ. ಅದು ಓಕೆ ಮಾಡ್ತಾಳೋ ಎಲ್ಲೋ ಗೊತ್ತಿಲ್ಲ. ನನಗೆ ತುಂಬ ನಂಬಿಕೆ ಇದೆ ಅವಳು. 50,000 ರೂಪಾಯಿ ಅಲ್ಲ, ನೀವು 1 ಲಕ್ಷ ಕೊಟ್ರು ಆಯ್ತಾಯ್ತು, ಹೋಗ್ಲಿ ಬಿಡು. ಹೇಳಲ್ಲ ಗೈಸ್, ಹೇಳಿಲ್ಲ ಅಂದ್ಕೊಳ್ಳಿ. ಗೈಸ್, ಇದು ಚಿಕ್ಕ ಹುಡುಗಿ ಥರ ಕಾಣಲ್ವಾ? ಅಲ್ಲ, ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ನೋಡು, ಬ್ಲ್ಯಾಕ್ ಜೊತೆ ಹಂಗಾದ್ರೆ ತಗೋ. ಮ್ಯಾಚ್ ಮಾಡ್ತಾ ಇದ್ದಾಳೆ ಗೈಸ್, ಅಷ್ಟು ಅನಿಸ್ತಾ ಇಲ್ಲ. ನೋಡೋಣ ಗೈಸ್, ಏನು ಗೊತ್ತಾ, 1 ಅವರ್ ಆಗೋಯ್ತು. ಟೈಮ್ ಅಪ್. ಅಟ್ಲೀಸ್ಟ್ ಗೋಲ್ಡ್ ಶಾಪ್ ಆರು ಮಾಡ್ಬೋದಿತ್ತಾ? ಸೊ 10,000 ಅಂತ ಹೇಳಿದ್ದೆ, 50,000 ಆಪ್ಷನ್ ಕೊಟ್ಟೆ, ಬಟ್ ಅವಳು ತಗೊಳ್ಳೇ ಇಲ್ಲ. ಇವಾಗ ಯಾವುದು ಆಫ್ ಆನ್ ಟ್ರಯಲ್ ಮಾಡಿದ್ಲು, ಆ ಟ್ರಯಲ್ ಮಾಡಿರೋದು ಬೇಡ ಅಂತ ಬರ್ತಾವಳೆ. ಇವಳಿಗೆ ಬಟ್ಟೆ ತಗೋಬೇಕಂದ್ರೆ ನಾವು ಮುರುಡೇಶ್ವರ ಟ್ರಿಪ್ ಹೋಗಿದ್ವಲ್ಲ, ಅವಾಗ ಒಂದು ಸೈಕೆ ಆಗ್ಬಿಟ್ಟಿದೆ. 15 ದಿನಾನ ಒಂದು ವಾರದಿಂದ ಬಟ್ಟೆ ಹುಡುಕಿದೆ ಸಿಕ್ಕೇ ಇಲ್ಲ. ಸರಿ ಸಿಕ್ಕೈತೆ, ಅವಳು ತಗೊಂಡಿಲ್ಲ. ಇವಾಗೂ ಅಷ್ಟೇನೆ, ತಗೊಂಡಿಲ್ಲ.
ಅಪ್ಪ ನಾನೇ ಒಂದ್ ಫ್ಯಾಕ್ಟ್ರಿ ಇಲ್ಲಾಂದ್ರೆ ಒಂದ್ ಟೈಲರಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ಟು ಬಟ್ಟೆಗಳು ಎತ್ಕೊಂಡ್ಬಿಟ್ಟು ಹೊಲ್ದು ಬಿಡು. ನೀನು ಫ್ಯಾಷನ್ ಡಿಸೈನಿಂಗ್ ಯಾಕೆ ಕಲಿಬಹುದು? ನೀನು ಬಟ್ಟೆ ಹೊಲಿಯಾ? ಗೈಸ್ ನಾನು ಇವಾಗ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಬಿಟ್ಟು ಇವಾಗ ಬಟ್ಟೆ ಹೋಗಿರೋದಂತೆ ನೋಡಿ. ಏನ್ ಹೇಳ್ತೀಯ? ಸಚ್ಚು ನಂಗೆ ಬಟ್ಟೆಗೆ ನಾರ್ಮಲ್ ಆಗೇನೆ ನನಗೆ ಯಾವ್ದ್ಯಾವ್ದೋ ತಗೊಳಕ್ ಇಷ್ಟ ಆಗಲ್ಲ. ಅದ್ರಲ್ಲಿ ನನ್ ಬರ್ಡೇ ಸಚ್ಚು ನಾನು ಹೆಂಗ್ ಸಚ್ಚು ಯಾವ್ದ್ಯಾವ್ದೋ ಡ್ರೆಸ್ ತಗೊಳ್ಳಿ ನೀನ್ ಕೊಟ್ಟಿದ್ಯಾ ಕಾಸು. ನೀನೇ ಹೋಗ್ಲಿ ಒಬ್ರು ಯಾರಾದ್ರೂ ಡಿಸೈನರ್ನ ಇಟ್ಕೊಂಡ್ಬಿಡು. ಡಿಸೈನರ್ನ ಮದ್ವೆ ಆಗ್ಬಿಡಿವೆ ನೀನು. ಅದಕ್ಕೆ ನೀನೇ ಮಾಡಿ. ನಾನ್ ಮಾಡೋದಲ್ಲ, ಮುಂಚೆನೆ ಮಾಡಿರ್ತಾರಲ್ಲ ಅವ್ರನ್ನ ಮದ್ವೆ ಆಗಿವೆ ಅಂತ ಹೇಳ್ತಾರೆ. ನಂಗೆ ಅಷ್ಟೊಂದು ಇರ್ಲಿಲ್ಲ ತಲೆಯಲ್ಲಿ, ಇದ್ರೆ ಹಾಗೆ. ಸರಿ ನಡಿ ಹೋಗ್ಲಿ, ಪಟ ಪಟ ಹೋಗೋಣ. ನೀನ್ ಇವಾಗ 50,000 ಚಾಪ್ ಕೊಟ್ಟಿದ್ಯಾ ಅಂತ ಅದನ್ನ ಖಾಲಿ ಮಾಡೋದು ಈಸಿ, ಬಟ್ ನನ್ಗೆ ಅದ್ ಅವಶ್ಯಕತೆ ಇಲ್ಲ ಅಲ್ಲ ಇವಾಗ. ಹೌದಾ? ಬೇಡವಾ? ಅಲ್ಲ ಈಗ ಹೇಳ್ಬೇಕಂತಾದ್ರೆ ಆಲ್ಡಾ ಶಾಪ್ ಹೋಗ್ಬಿಟ್ಟು ಆಲ್ಡಾ ಇದೆಯಲ್ಲ ಶಾಪ್ ಹೋಗ್ಬಿಟ್ಟು ಒಂದ್ ಸ್ಲಿಪ್ಪರು 2 ಬ್ಯಾಗ್ ತಗೋಬಿಟ್ರೆ 50,000 ಖಾಲಿ ಆಗ್ಬಿಡುತ್ತೆ. ಬಟ್ ಇವಾಗ ಅದ್ ನೀಡ್ ಇಲ್ಲ ಅಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ. ನಂಗೆ ಇವಾಗ ಮೇನ್ ನನ್ ಬಟ್ಟೆ ತಗೋಬೇಕು, ಆಮೇಲೆ ನೀನು ಏನದು ಸಂಸಾರಸ್ಥೆ ಅಲ್ವಾ? ಬಟ್ ಇನ್ನೂ ಟೈಮ್ ಇದೆ, ಹೋಮ್ಲಿ ಗರ್ಲ್. 20 ನಿಮಿಷ ಟೈಮ್ ಇದೆ. ಆಗೋಯ್ತು ಟೈಮಲ್ಲಿ ನಡಿ. ನಾನು ಮಾಡ್ಕೊಂಡು ಇನ್ನು 20 ನಿಮಿಷ ಟೈಮ್ ಇದೆ. ಆ ವಾಚ್ ಚಾರ್ಜ್ ಹಾಕಿದ್ಯಾ ನೋಡು, ಫಸ್ಟ್ ಚಾರ್ಜ್ ಐತೆ ನೋಡೋದ್ರಲ್ಲಿ. 20 ನಿಮಿಷ ಟೈಮ್ ಆಯ್ತು. ಅದಕ್ಕೆ 20 ನಿಮಿಷ ಟೈಮ್ ಇದೆ ಅಂತ ಹೇಳಿ. ಸರಿ ಗೈಸ್, ಇವಾಗ ಇದ್ ನೋಡ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಅವಳಿಗೆ ಯಾವ್ದು ಇಷ್ಟ ಆಗಿಲ್ಲ, ಸೊ ಮನೆಗೆ ಹೋಗ್ತೀವಿ. ನನ್ ಮಗಳು ಬೇರೆ ಎದ್ದವಳಂತೆ, ಸೊ ಏನ್ ಮಾಡಕ್ಕಾಗಲ್ಲ. ನಂಗ್ ಬಟ್ಟೆ ಸಿಗ್ಲಿಲ್ಲ ಅಂತ ಏನ್ ಮಾಡಕ್ಕಾಗುತ್ತೆ. ನೋಡ ಡೈಮಂಡ್ ಕೊಡ್ಸ್ತೀಯಾ? ಓಕೆ ನೋಡಿ ಇಲ್ಲಿ ಕೊಡ್ಸ್ತೀಯಾ? ಏನಾಯ್ತು ಸಚ್ಚು ಏನಾಯ್ತು ಗೈಸ್? ಎಲ್ಲಿ ಮುಟ್ಟಾಳೆ ಎಲ್ಲ ಶಾಕ್ ಹೊಡಿತೈತಿ. ಸುಮಾರು ಒಂದ್ 5-6 ಸಲ ಶಾಕ್ ಹೊಡ್ಕೊಂಡವಳೆ. ಎಷ್ಟು ಜೋರಾಗಿ ಹೊಡಿತು ಗೊತ್ತಾ ಸಚ್ಚು? ಅದೇನೋ ಗೊತ್ತಿಲ್ಲ, ಇವಳು ಶಾಕ್ ಹೊಡಿತೈತಿ ಇವ್ರಿಗೆ. ಇಲ್ಲ ಮತ್ತೆ ಹೊಡಿತು ಇಲ್ಲಿ ಟಚ್ ಮಾಡಿದ್ರೆ. ಗೈಸ್ ಇವತ್ತು ಹೆವಿ ಕರೆಂಟ್ ಹೊಡಿತೈತೆ ಅವಳಿಗೆ. ನಂಗೆ ಒಂದ್ಸಲ ಹೊಡಿತು ಅಷ್ಟೇ, ಬಟ್ ನಂಗೆ ಮೈನ್ ಹೊಡಿತಾ ಇಲ್ಲ, ಅಲ್ಲೋಗಿ ನಿಂತ್ಕೊಂಡ್ರೆ ಜಾಸ್ತಿ ಹೊಡಿತೈತೆ. ನೋಡ್ತಾ ಇದೆ ಗೈಸ್, ನಿಜ ಈ ಬೆರಳು ಇದ್ರ ಹತ್ರ ಶಾಕ್ ಹೊಡಿತೀವಿ ಸಾಕು. ಅದು ಸಮ್ಮರಲ್ಲಿ ಅದು ಹಾಗೆ ಆಗುತ್ತೆ, ತುಂಬಾ ಜನಕ್ಕೆ ಆಗುತ್ತೆ. ನಿಮಗೆ ಬೇಗ ಆಗ್ತಾ ಇದೆ. ಜಾಸ್ತಿ ಲಾಸ್ಟ್ ಇಯರ್ ಸಮ್ಮರಲ್ಲಿ ಇದು ಟ್ರೆಂಡ್ ಆಗಿತ್ತು ಗೊತ್ತಾ, ಅಂದರೆ ಸ್ವಲ್ಪ ನ್ಯೂಸ್ ಆಗೋದು ವೈರಲ್ ಆಗಿತ್ತು. ಈ ಥರ ಆಗೋದು. ಸೊ ಬನ್ನಿ ಹೋಗೋಣ. ಇವಾಗ ನಾನು ಗಾಡಿ ಹುಡ್ಕೋದೇ ಇರೋದು ಅಲ್ಲಿ ಕೆಳಗಡೆ ಪಾರ್ಕಿಂಗಲ್ಲಿ. ನಾನು ಗಾಡಿ ಹುಡ್ಕೋದೇ ಇರೋದು. ನನಗೇನು ಕುಡಿತಾ ಇದೆಯಾ? ಈ ಕಡೆ ವಾಪಸ್ ಹೋಗೋದಲ್ವಾ? ನಿಮ್ಗೆ ಇಷ್ಟ ಆಗಿಲ್ಲ ಅಲ್ಲ, ಅಷ್ಟೊಂದು ಲಾಟ್ ಡ್ರೆಸ್ಗಳಿವೆ. ಇಷ್ಟ ಆಗಿಲ್ಲ, ನಾನೇನು ಮಾಡ್ತೀನಿ. ಓಕೆ ಮನೆಗೆ ಹೋಗೋಣ ಇವಾಗ ಸೀದಾ. ಆಯ್ತು ಕೊಡಿಸ್ತೀನಿ ಬರಲ್ಲ. ಗೈಸ್ ಮನೆಗೆ ಬಂದ್ವಿ. ನನ್ನ ಮಗಳು ಎದ್ದವಳೆ ಅಂತ ಫೋನ್ ಮಾಡಿದ್ರು ನೋಡಿ. ಕ್ಯೂಟಿ ಬೈ ಹೆಂಗಾಡ್ತಾಳೆ ನೋಡಿ ಇವಾಗ. ಮಗಳ ಇಲ್ಲಿ ಇವಾಗ ಮನೆಗೆ ಬಂದು ನನ್ನ ಮಗಳು ಮಲಗಿಸಿ ಮತ್ತೆ ಇವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಹೇಳಿ? ನಿಮ್ಮ ಮನೇಲಿ ಏನಾರು ಈ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೇಲೊಂದು ಈ ಥರನೇ ಆಯಿತಾ? ದಯವಿಟ್ಟು ಕಮೆಂಟ್ ಮಾಡಿ. ಪಾ ಬೇರೆ ಬಟ್ಟೆ ಸಿಗ್ಲಪ್ಪ ಬೇಡ್ಕೊಳ್ರಿ ರಮ್ಮನೂ ಹೇಳ್ತವ್ರ ಹಂಗಂತ. ಸೊ ಗೈಸ್ ಇವಾಗ ಇಲ್ಲೇ ಮನೆ ಹತ್ರ ಚೀಟಿ ಮಾಡಿದೆ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಏನು ಸಿಗುತ್ತೆ ನೋಡೋಣ ಪಟ 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 ಅಂತ. ಕೆಲಸ ಇದೆ ಸ್ವಲ್ಪ, ಆದರೂ ಇವಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅಕ್ಕ ಆರಾಮಾಗಿ ಅಲ್ಲಿ ದುಡಿಯೋ ಬೇಡವಾ? ನೋಡಿ ಆಯ್ತು. ಇವಾಗಲೇ ಸ್ಟೈಲ್ ಯೂನಿಯನ್ಗೆ ಹೋಗ್ತಾ ಇದ್ದಾಳೆ. ಅದು ಯಾವ ಥರ ನೋಡ್ತಾವಳೆ ಅಂತ ನನಗೆ ಕ್ಲಾರಿಟಿ ಇಲ್ಲ ಗುರು. ಯಪ್ಪ ದೇವ್ರೆ. ಗೈಸ್
ಅದೇನು ಚೆನ್ನಾಗಿದೆ ಪಾಪು. ಇಲ್ಲಿ ಬಂದು ಹುಡುಕ್ತಾವಳೆ ಇವಾಗ, ನೋಡೋಣ ಇಲ್ಲಾದ್ರೂ ತಗೋತಾಳೆ ಏನಂತ ನೋಡೋಣ. ಫೈನಲಿ ಇವಾಗ ಜುಡಿಯೋಗೆ ಬಂದಿದ್ದಾಳೆ. ನೋಡೋಣ ಏನು ತಗೋತಾಳೆ ಇಲ್ಲಿ ಅಂತ. ಎಲ್ಲರ ಮೆಚ್ಚಿನ ಶಾಪ್ ಇದು. ನೋಡಿ ಚೆನ್ನಾಗಿದೆ, ಆರಾಮಾಗಿ ಓಕೆ ಮಾಡಿಬಿಡು. ನೋಡೋಣ ಇಲ್ಲಾದರೂ ತಗೋತಾಳ ಇಲ್ವಾ ಅಂತ. ನಾನು ಇದನ್ನು ತಗೊಂಡು ಹೇಳ್ತಾ ಇದ್ದೀನಿ. ಇದು ನೋಡೋಣ, ಟ್ರಯಲ್ ಮಾಡಿ ಗೈಸ್. ಐ ಹೋಪ್ ಇಲ್ಲಿ ಫೈನಲ್ ಮಾಡ್ತಾಳೆ ಅಂತ, ಯಾಕೆಂದರೆ ಬಂದವಳು 2 ಡ್ರೆಸ್ ತೊಗೊಂಡಾಳೆ. ಸೊ ನೋಡೋಣ, ಇಲ್ಲಿ ಐ ಥಿಂಕ್ ಫೈನಲ್ ಮಾಡ್ತಾಳೆ ಅಂತ ಅನಿಸ್ತಾ ಇದೆ. ಫೈನಲ್ ಮಾಡಿಬಿಟ್ರೆ ಖುಷಿಯಾಗಿ ಮನೆಗೆ ಹೋಗ್ಬಿಡೋದೆ. ಫಸ್ಟ್ ಡ್ರೆಸ್ ಇದು. ಸೊ ಇಲ್ಲೇ ಟ್ರಯಲ್ ಹತ್ರ ಇತ್ತು ಅಂತ ತೊಗೊಂಡೆ. ಅಷ್ಟಿಷ್ಟ ಆಗ್ತಾ ಇಲ್ಲ ನನಗೆ. ಯಾವುದಪ್ಪ ಓಕೆ ಮಾಡೋದು? ಇನ್ನೂ 3 ಇದೆ ಇಲ್ಲಿ, ನೋಡ. ಆ್ಯಂಡ್ ದಿಸ್ ಇಸ್ ಕ್ವೈಟ್ ಗುಡ್. ಇದು 3rd ಒನ್. ಯಾ, ಫೈನಲಿ ತೊಗೊಂಬಿಡ್ಲು ಗ್ಯಾಸ್. ಬಾಬಾ ದೇವ್ರೆ, 6:30ಗೆ ಸ್ಟಾರ್ಟ್ ಮಾಡಿರೋದು, ಇವಾಗ ಮುಗ್ದೈತಿ 9 ಗಂಟೆ 9:15. ತೊಗೊಂಡಿರೋದು ಒಂದೇ. ಓಕೆ, ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಇವಾಗ. ಗೈಸ್ ನೋಡಿ ನನ್ನ ಮಗಳು ಹೆಂಗೆ ನೋಡ್ತಾಳೆ. ಡ್ರೆಸ್ ತೋರಿಸ ಅವಳಿಗೆ. ನೋಡಿ ಮಗಳೇ, ನಿಮ್ಮ ಅಮ್ಮಂದು ಡ್ರೆಸ್ಸು ನೋಡಿ. ಇವಾಗ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಚೆನ್ನಾಗೈತಾ? ಏನು ಗೊತ್ತಾಯ್ತು ನಿಂಗೆ? ಹಾಂ ಯಪ್ಪ, ಹೆಣ್ಮಕ್ಳು ಇಲ್ಲ ಇಷ್ಟು ಬೇಗನೆ ನೋಡು ಅಲೆ ಆಗೋದು. ನಿಂಗೂ ಬೇಕಿತ್ತ ಮಗಳೇ ಡ್ರೆಸ್ಸು? ಎತ್ಕೋ ಪಾಪ ಅವಳು. ಅಮ್ಮ ಅಂದ್ಬಿಟ್ಲು ನೋಡು. ಸೊ ಫೈನಲಿ ಡ್ರೆಸ್ ತಗೊಂಬಿಟ್ಲು. ಏನು ಹೇಳ್ತೀಯ? ಇನ್ಮೇಲೆ ನಾನು ಶಾಪಿಂಗ್ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಅಪ್ಪ ಥ್ಯಾಂಕ್ ಗಾಡ್. ಬಿಫೋರ್ ಒಂದು 15 ದಿನಕ್ಕೂ ಮುಂಚೆ ಯಾರನ್ನು ಏನು ಕೇಳಿದೆ ನನ್ಗೆ ಯಾವ್ದು ಜಾಸ್ತಿ ಖುಷಿ ಪಡೋದು ನಾನೇ. ನೀನು ಶಾಪಿಂಗ್ ಹೋಗಲ್ಲ ಆಚೆ ಅಂದ್ರೆ ನಾನೇ ಖುಷಿ ಪಡೋದು ಜಾಸ್ತಿ. ಯಾವ ಡ್ರೆಸ್ ಇಷ್ಟ ಆಗುತ್ತೋ ಅದನ್ನ ಆನ್ಲೈನಲ್ಲಿ ಬುಕ್ ಮಾಡ್ಬಿಡ್ತೀನಿ. ಅದು ಬೆಟರ್ ಕೆಲಸ ಅಲ್ಲ ಚಿನ್ನ? ಓಕೆ ಬೇಡ. ಓಕೆ, ಇದು ನನ್ನ ಶಾಪಿಂಗ್ ಬ್ಲಾಗ್ ಆಗಿತ್ತು. ಯಾಕೋ ಗೊತ್ತಿಲ್ಲ, ಮುಂಚೆ ಎಲ್ಲ ಚೆನ್ನಾಗಿ ಶಾಪ್ ಮಾಡ್ತಾ ಇದ್ದೆ ಆಯ್ತಾ. ಏನು ಇತ್ತೀಚೆಗೆ ಸೈಕ್ ಆಗ್ಬಿಟ್ಟಿದೀನಿ. ಗೈಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನಾದರೂ ಶಾಪಿಂಗಿಗೆ ಏನಾದರೂ ಸಜೆಷನ್ ಇದ್ರೆ ಹಾಕಿ. ಥ್ಯಾಂಕ್ ಯು ಸೋ ಮಚ್.